ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಾದ ವಿವಾದಗಳನ್ನು ಆಲಿಸಿದ ನಂತರ ಅಂತ ಜಡ್ಜ್ ಹೇಳುವಾಗ 1 ನಿಮಿಷ ಯುವರ್ ಆನರ್, ರಾಮ್ ಅವರು ಬಂದಿದ್ದಾರೆ, ಅವರನ್ನು ಇಲ್ಲಿಗೆ ಕರೆಸ್ಬೋದಾ ಅಂತ ಲಾಯರ್ ಅನಿತಾ ಕೇಳಿದಾಗ ಕರೆಸಿ ಅಂತಾರೆ ಜಡ್ಜ್. ಆಗ ರಾಮ್ ಕೋರ್ಟ್ ಒಳಗೆ ಬರ್ತಾನೆ. ಪ್ರೇಮ, ಕಲ್ಯಾಣಿ, ಕಾವ್ಯ, ಮಹಾದೇವ ಖುಷಿಯಿಂದ ನೋಡ್ತಾರೆ. ರಾಮ್ ಪ್ರೇಮ ಪಕ್ಕ ಬಂದು ನಿಂತ್ಕೋತಾನೆ. ಪ್ರೇಮ ಅವನ್ನೇ ನೋಡಿ ಖುಷಿಯಿಂದ ಸ್ಮೈಲ್ ಮಾಡ್ತಾಳೆ. ನಿಮ್ಮ ಅಣ್ಣ ಅವಳಿಂದ ದೂರ ಆಗೋ ಟೈಮ್ ಬಂತು ಕಣೆ. ಇಷ್ಟು ದಿನ ಅವನ ಎದೆಯಲ್ಲಿ ಇದ್ದಿದ್ದ ಬೆಂಕಿ ಪಕ್ಕ ಹತ್ಕೊಂಡು ಉರಿಯುತ್ತೆ. ಈ ಚಾನ್ಸನ್ನು ನನ್ನ ಮಗ ಖಂಡಿತ ಉಪಯೋಗಿಸ್ಕೊಂಡು ಅವಳಿಂದ ದೂರ ಆಗ್ತಾನೆ ಅಂತಾರೆ ಮಹೇಶ್ವರಿ. ರಾಮ್, ನೀವು ಪ್ರೇಮ ಮದುವೆಯಾಗಿ ಎಷ್ಟು ಕಾಲ ಆಯಿತು ಅಂತಾರೆ ಜಡ್ಜ್. 2.5 ತಿಂಗಳಾಗಿದೆ ಯುವರ್ ಆನರ್ ಅಂತಾನೆ ರಾಮ್. ರಾಮ್ ಅವರಿಗೆ ಈ ಕೇಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಲ್ವಾ ಅಂತಾರೆ ಜಡ್ಜ್. ಅವರಿಗೆ ಈಗಲೇ ಬ್ರೀಫ್ ಮಾಡ್ತೀನಿ ಯುವರ್ ಆನರ್ ಅಂತ ಅನಿತಾ ರಾಮ್ ಹತ್ರ ಎಲ್ಲ ವಿಷಯನೂ ಹೇಳ್ತಾರೆ. ನಾನು ಪ್ರೇಮ ಅವರು ಪ್ರೀತಿ ಮಾಡ್ತಿದ್ವಿ ಅನ್ನೋದಕ್ಕೆ ದೇವ ಅವರು ಕೊಟ್ಟಿರೋ ಸಾಕ್ಷಿ ಇದು ಅಂತ ಫೋಟೋನ ತೋರಿಸ್ತಾರೆ ಅನಿತಾ. ರಾಮ್ ಫೋಟೋ ನೋಡ್ತಾ ದೇವನ ಪ್ರೇಮನ ನೋಡ್ತಾನೆ. ಪ್ರೇಮನ ಬಿಟ್ಟು ಒಂದು ಕ್ಷಣನೂ ಬದುಕೋಕ್ಕಾಗಲ್ಲ. 2.5 ತಿಂಗಳಿಂದ ಅವಳ ಹತ್ರ ಮಾತಾಡದೆ ನನ್ನ ತಲೆ ಕೆಟ್ಟು ಹೋಗಿದೆ ಬ್ರದರ್. ಪ್ಲೀಸ್ ಅವಳನ್ನು ದಯವಿಟ್ಟು ಬಿಟ್ಕೊಟ್ಬಿಡಿ ಬ್ರದರ್ ಅಂತಾನೆ ದೇವ. ಓಕೆ ಬ್ರದರ್, ನನಗೂ ಪ್ರೀತಿ ಮಾಡಿರೋರ ಕಷ್ಟ ಅರ್ಥ ಆಗುತ್ತೆ. ಹಾಗಾಗಿ ನಾನು ಒಂದಿಷ್ಟು ಪ್ರಶ್ನೆನ ಕೇಳ್ತೀನಿ, ನೀವು ಅದಕ್ಕೆ ಆನ್ಸರ್ ಮಾಡ್ಬೋದಾ ಅಂತಾನೆ ರಾಮ್. ಕೇಳಿ ಬ್ರದರ್ ಅಂತಾನೆ ದೇವ. ಯಾವುದು ನಿಮ್ಮದು ಊರು ಅಂತಾನೆ ರಾಮ್. ನಾನಿಲ್ಲೇ ಸೀಕೆಹಳ್ಳಿ ಅಂತಾನೆ ದೇವ. ಹೋ, ನೀವು ಪ್ರೇಮ ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ದೀರಾ ಅಂತಾನೆ ರಾಮ್. 5 ವರ್ಷ ಅಂತಾನೆ ದೇವ. 5 ವರ್ಷ ಅಂದರೆ ತುಂಬಾ ಲಾಂಗ್ ಲವ್ ಅಲ್ವಾ ನಿಮ್ಮದು. ಆದರೆ ಅಷ್ಟು ವರ್ಷದ ಲವ್ನ ಅದು ಹೇಗಿದ್ದಕ್ಕಿದ್ದ ಹಾಗೆ ಬಿಟ್ಕೊಟ್ರಿ ನೀವು? ಮನೇಲಿ ಹೇಳಿ ಒಪ್ಪಿಸೋ ಪ್ರಯತ್ನ ಮಾಡಲಿಲ್ವಾ ಅಂತಾನೆ ರಾಮ್. ಮಾಡಬೇಕು ಅಂತಲೇ ಇದ್ದೆ, ಆದರೆ ಪ್ರೇಮನೇ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕಂದರೆ ಪ್ರೇಮಗೆ ಅವಳ ತಂದೆ ಕಂಡ್ರೆ ತುಂಬ ಭಯ ಅಂತಾನೆ ದೇವ. ಆಗ ರಾಮ್, ಈ ಮನುಷ್ಯ ಸುಳ್ಳು ಹೇಳ್ತಿದ್ದಾನೆ. ಪಾಯಿಂಟ್ ನಂಬರ್ 1, ಇವನು ಊರ ಹೆಸರು ಕೇಳಿದರೆ ಸೀಕೆಹಳ್ಳಿ ಅಂತಿದ್ದಾನೆ. ಆದರೆ ನಾನು ಕೆಲಸ ಮಾಡ್ತಾಯಿರೋ ಹಾಸ್ಪಿಟ್ಲಿಗೆ ಹತ್ರ ಆಗಿರೋ ಊರದು. ಆಲ್ಮೋಸ್ಟ್ ಅಲ್ಲಿರೋರು ಎಲ್ಲರೂ ಗೊತ್ತು ನನಗೆ. ಅಲ್ಲಿ ಈ ಮುಖನ ನಾನು ಯಾವತ್ತೂ ನೋಡೇ ಇಲ್ಲ. ಪಾಯಿಂಟ್ ನಂಬರ್ 2, ಪ್ರೇಮನ 5 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ. ಚಾನ್ಸೇ ಇಲ್ಲ. ಯಾಕಂದರೆ ಪ್ರೇಮ ನಾನು ಕ್ಲೋಸ್ ಆಗಿರೋದು ಮದುವೆ ಆದಮೇಲೆ ಅಲ್ಲ. ನಾನು ಇವಳು ಚೈಲ್ಡ್ಹುಡ್ಡಿಂದ ಫ್ರೆಂಡ್ಸ್. ಬರೀ ಫ್ರೆಂಡ್ಸ್ ಅಲ್ಲ, ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ನನ್ನ ಜೀವನದಲ್ಲಿ ಇಲ್ಲಿವರೆಗೆ ಏನೇನಾಗಿದೆಯೋ ಎಲ್ಲ ಗೊತ್ತು ಇವಳಿಗೆ. ಹಾಗೆ ಇವಳ ಜೀವನದಲ್ಲಿ ಏನೇನಾಗಿದೆಯೋ ಅದೆಲ್ಲ ಗೊತ್ತು ನನಗೆ. ಬಟ್ ಅವರು ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಮ್ಮೂರಲ್ಲಿ ಯಾರನ್ನು ಬೇಕಿದ್ರೂ ಕೇಳಿ, ಇವಳಿಗೆ ಫ್ರೆಂಡ್ ಅಂತ ಇರೋದು ಪಟಾಕಿ ಅನ್ನೋ ಚಿಕ್ಕ ಹುಡುಗ ಮಾತ್ರ. ಇವಳು ವಯಸ್ಸಿನ ಫ್ರೆಂಡ್ ಯಾರಾದರೂ ಇದ್ದರೆ ಅದು ನಾನು ಮಾತ್ರನೇ. ಈ ಮನುಷ್ಯ ಹೇಳೋ ಹಾಗೆ ಪ್ರೇಮ ಅವನು ನಿಜವಾಗಿ ಇಷ್ಟಪಟ್ಟಿದ್ರೆ ನನಗೆ ಪಕ್ಕಾ ಗೊತ್ತಾಗ್ತಿತ್ತು. ಅದು ಅಲ್ಲದೆ ಪ್ರೇಮ ತನ್ನ ಜೀವನದಲ್ಲಿ ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅದು ನನ್ನನ್ನು ಮಾತ್ರ. ಸೊ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, ಈ ಮನುಷ್ಯನ ಪ್ರೇಮ 5 ವರ್ಷದಿಂದ ಲವ್ ಮಾಡೋದಿರಲಿ, 5 ವರ್ಷದಲ್ಲಿ ಒಂದು ಸಲನೂ ಇವಳ ಮುಖ ನೋಡಿಲ್ಲ. ಅಲ್ಲಿರೋರು ಅಷ್ಟೇ, ಯಾಕೆ ಇಲ್ಲಿರೋರು ಯಾರೂ ಅವಳ ಮುಖ ನೋಡಿಲ್ಲ. ಇವನು ಯಾರು ಪೇಮೆಂಟ್ ಇಸ್ಕೊಂಡು ಸುಳ್ಳು ಸಾಕ್ಷಿ ಹೇಳೋಕ್ಕೆ ಬಂದಿರೋಣೋ ಅನಿಸುತ್ತೆ. ಇವನು ಇನ್ವೆಸ್ಟಿಗೇಷನ್ ಮಾಡಿದರೆ ಇವನು ಹಿಂದೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತಾನೆ ರಾಮ್. ಗ್ರೇಟ್ ರಾಮ್, ಲಾಯರ್ಗಿಂತ ಚೆನ್ನಾಗಿ ವಾದ ಮಾಡ್ತೀರಾ ನೀವು. ನೀವು ಹೇಳಿರೋ ಪಾಯಿಂಟ್ಸಲ್ಲಿ ಕೆಲವೊಂದು ಒಪ್ಪೋ ಥರನೇ ಇದ್ದಾವೆ. ಫಾರ್ ಎಕ್ಸಾಂಪಲ್, ಪ್ರೇಮ ನಿಮಗೆ ಬೆಸ್ಟ್ ಫ್ರೆಂಡ್, ಹಾಗಾಗಿ ಅವ್ರು ಯಾರನ್ನಾದರೂ ಲವ್ ಮಾಡಿದರೆ ನಿಮಗೆ ಗೊತ್ತಿರಬೇಕು ಅಂತ. ಆದರೆ ನಿಮಗೆ ದೇವ ಅವರನ್ನು ಲವ್ ಮಾಡೋ ವಿಷಯನ ಪ್ರೇಮ ಅವರು ಹೇಳಿದರು. ಆದರೆ ಪಾಪ ಅವ್ರ ಫೋಟೋ ತೋರಿಸೋದನ್ನು ಮರ್ತ್ಬಿಟ್ಟಿದ್ರು ಅಂತ ಕಾಣುತ್ತೆ. ಆ ಫೋಟೋ ಇನ್ನೊಂದು ಸಲ ಸರಿಯಾಗಿ ನೋಡಿ ಅಂತಾರೆ ಲಾಯರ್ ಸುಂದರೇಶ್. ಆಗ ರಾಮ್ ಫೋಟೋ ನೋಡ್ತಾ ಜೋರಾಗಿ ನಗ್ತಾನೆ. ಯಾಕೆ ನಗ್ತಿದ್ದೀರಾ ರಾಮ್ ಅಂತಾರೆ ಜಡ್ಜ್. ಇದು ಫೇಕ್ ಫೋಟೋ ಸರ್, AI ಜನ್ರೇಟ್ ಮಾಡಿರೋ ಫೋಟೋ. ನೋಡೋದಕ್ಕೆ ಒರಿಜಿನಲ್ ತರಹ ಕಾಣಿಸುತ್ತೆ, ಆದರೆ ಒರಿಜಿನಲ್ ಅಲ್ಲ. ಬೇಕಿದ್ರೆ ನೀವು ಈ ಫೋಟೋನ ನೋಡ್ಬೋದು. ಪ್ರೇಮನ್ ಒಂದು ಕಣ್ಣು ಚೂರ ಸಣ್ಣ ಇದೆ, ಇನ್ನೊಂದು ಲೈಟ್ ಸೈಡ್ ಕಣ್ಣು ಸ್ಲೈಟಾಗಿ ದಪ್ಪ ಇದೆ. ಇದು ನಾನು ಡಾಕ್ಟರ್ ಆಗಿರೋದ್ರಿಂದ ಇದನ್ನೆಲ್ಲ ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ಸೊ ಇಟ್ಸ್ ಕ್ಲಿಯರ್ಲಿ ಎ ಫೇಕ್ ಫೋಟೋ ಅಂತಾನೆ ರಾಮ್. ಆ ಫೋಟೋಸ್ ಎಲ್ಲ ಒರಿಜಿನಲ್ಲೇ. ನಾನು ಪ್ರೇಮ ಬೆಳಗುಳಿಗೆ ಹೋದಾಗ ಸುತ್ತೋಕೆ ಅಂತ ಹೋಗಿದ್ವಿ, ಆವಾಗ ತೆಗೆದಿದ್ದು ಫೋಟೋ ಅದು. ನಮ್ಮ ಮನೆಯಲ್ಲಿ ಇನ್ನೂ ಸಾಕಷ್ಟು ಫೋಟೋ ಇದೆ, ಬೇಕಾದರೆ ನಾನೇ ತೊಗೊಂಡು ಬಂದು ತೋರಿಸ್ತೀನಿ. ಅಷ್ಟೇ ಅಲ್ಲ ಯುವರ್ ಆನರ್, ಒಂದು ರಾತ್ರಿ ಕೂಡ ಜೊತೆ ಕಳೆದಿದ್ದೀವಿ ಅಂತಾನೆ ದೇವ. ಆಗ ಪ್ರೇಮ ಕಾಳೆ ಥರ ಏನೋ ಅಂತಿದ್ಯಾ ಅಂತ ಹೋಗಿ ಅವನ ಕಾಲರ್ ಪಟ್ಟಿನ ಹಿಡ್ಕೋತಾಳೆ. ಲೇಡಿ ಪೊಲೀಸ್ ಅವಳನ್ನು ಹಿಡ್ಕೋತಾರೆ.
ಸೈಲೆನ್ಸ್ ಪ್ರೇಮ, ಇದು ನ್ಯಾಯಸ್ಥಾನ ಅನ್ನೋದು ನೆನಪಿರಲಿ. ಇಲ್ಲಿ ಜಗಳಗಳಿಗೆ ಆಸ್ಪದ ಇಲ್ಲ, ದಯವಿಟ್ಟು ಹಿಂದೆ ಬನ್ನಿ ಅಂತಾರೆ ಜಡ್ಜ್. ಆಗ ಪ್ರೇಮ ವಾಪಸ್ ಬಂದು ಕಟಕಟೆಯಲ್ಲಿ ನಿಲ್ತಾಳೆ. ಏನಕ್ಕೆ ರಾಮ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾನೆ? ಆ ಪ್ರೇಮ ಜೊತೆ ಬದುಕೋಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಮುಗ್ದೋಗುತ್ತೆ. ಅದನ್ನು ಬಿಟ್ಟು ಸುಮ್ಮನೆ ಕೆಲಸಕ್ಕೆ ಬಾರದ ಮಾತನ್ನು ಆಡ್ತಿದ್ದಾನೆ ಅಕ್ಕ ಅಂತಾನೆ ಕಿಟ್ಟಿ. ನನಗೂ ಅದೇ ಕಿರಿಕಿರಿ ಆಗ್ತಾ ಇರೋದು ಕಣೋ ಅಂತಾರೆ ಮಹೇಶ್ವರಿ. ಆಗ ಒಬ್ಬರು ಬಂದು ಲಾಯರ್ ಅನಿತಾ ಅವರಿಗೆ ಕೆಲವು ಡಾಕ್ಯುಮೆಂಟ್ಸ್ನ ಕೊಟ್ಟೋಗ್ತಾರೆ. ಯುವರ್ ಆನರ್, ಈ ವ್ಯಕ್ತಿ ರಾಮ್ ಹೇಳಿದ ಹಾಗೆ ಯಾರ್ದೋ ಮಾತಿಗೆ ದುಡ್ಡು ತಗೊಂಡು ಸುಳ್ಳು ಸಾಕ್ಷಿ ಹೇಳೋಕೆ ಬಂದಿರೋ ವ್ಯಕ್ತಿ ಅಂತ ಪ್ರೂಫ್ನ ಕೊಡ್ತಾರೆ ಅನಿತಾ. ಅದನ್ನು ಜಡ್ಜ್ ನೋಡ್ತಾ, ವಾಟ್ ದಿಸ್? ಸುಳ್ಳು ಸಾಕ್ಷಿ ಹೇಳೋಕ್ಕೆ ಬಂದಿದ್ಯಾ ನೀನು? ನಿನ್ನ ಮೇಲೆ ಈಗಾಗಲೇ ಹಲವಾರು ಕೇಸ್ಗಳಿವೆ. ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾವಾಗ ನೀವೆಲ್ಲ ಉದ್ಧಾರ ಆಗೋದು? ಕೋರ್ಟ್ಗೆ ಬಂದು ಒಬ್ಬ ಹೆಣ್ಮಗಳ ಮೇಲೆ ಸುಳ್ಳು ಸಾಕ್ಷಿ ಹೇಳಿ ಅವಳ ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಆಫೀಸರ್, ಟೇಕ್ ಹಿಮ್ ಟು ಕಸ್ಟಡಿ, ಸ್ಟಾರ್ಟ್ಸ್ ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ಲಿ. ಇವನು ಎಲ್ಲೆಲ್ಲಿ ಏನೇನು ಮಾಡಿದ್ದಾನೆ ಅಂತ ಪೂರ್ತಿ ಗೊತ್ತಾಗಬೇಕು. ನಿಮ್ಮನ್ನು ತುಂಬ ಎಥಿಕ್ಸ್ ಇರೋ ಲಾಯರ್ ಅಂದ್ಕೊಂಡಿದ್ದೆ. ನೋಡಮ್ಮ ಪ್ರೇಮ, ಸುಳ್ಳು ಸಾಕ್ಷಿನ ಬಳಸ್ಕೊಂಡು ನಿಮ್ಮ ಮದುವೆನ ಅಮಾನತು ಮಾಡೋಕ್ಕೆ ನೋಡಿದ್ರಿಂದ ಈ ಕೇಸನ್ನು ಡಿಸ್ಮಿಸ್ ಮಾಡಿ ಕ್ಲೋಸ್ ಮಾಡ್ತಿದ್ದೀನಿ ಅಂತಾರೆ ಜಡ್ಜ್. ಆಗ ಪ್ರೇಮ, ಕಲ್ಯಾಣಿ, ಕಾವ್ಯ, ಮಹಾದೇವ, ಶ್ರೀಧರ ಖುಷಿಯಿಂದ ನಗ್ತಾರೆ. ಕೋರ್ಟ್ ಈಸ್ ಅರ್ಜೆಂಟ್ ಅಂತ ಜಡ್ಜ್ ಹೋಗ್ತಾರೆ. ಪೊಲೀಸ್ ದೇವನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ಮಹೇಶ್ವರಿ, ರಾಮ್ ಯಾಕೋ ಹೀಗೆ ಮಾಡಿದೆ? ಎಂಥ ಒಳ್ಳೆ ಅವಕಾಶನ ನೀನು ನಿನ್ನ ಕೈಯಾರೆ ಹಾಳು ಮಾಡ್ಕೊಂಡು ಬಿಟ್ಟಿಯಲ್ಲೋ ಅಂತಾರೆ. ಏನು ಮಾತಾಡ್ತಿದ್ಯಮ್ಮ, ಏನಾಯಿತು ಅಂತಾನೆ ರಾಮ್. ಈ ಪ್ರೇಮನ್ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ನೀನು ಒಂದೇ ಒಂದು ಮಾತು ಹೇಳಿದರೆ ಮುಗ್ದೋಗಿರೋದು. ಅವನು ಯಾವನೋ ಇವಳು ಲವ್ವರ್ ಆಗಿರಲಿ ಬಿಟ್ಟಿರಲಿ, ಅದನ್ನು ಕಟ್ಕೊಂಡು ನಿನಗೇನಾಗಬೇಕಾಗಿತ್ತು? ಇವಳಂದರೆ ನನಗಿಷ್ಟ ಇಲ್ಲ, ಇವಳ ಜೊತೆ ನನಗೆ ಬಾಳೋಕ್ಕೆ ಆಗಲ್ಲ ಅಂತ ಹೇಳಿದಿದ್ರೆ ಆಮೇಲೆ ನೀನು ಸ್ನೇಹನ ಮದುವೆ ಆಗ್ಬೋದಿತ್ತಲ್ವೇನೋ? ಯಾಕೋ ಇಂಥ ದೊಡ್ಡ ಕೆಲಸ ಮಾಡಿಕೊಂಡೆ ಅಂತಾರೆ ಮಹೇಶ್ವರಿ. ಮಹೇಶ್ವರಿ, ಏನು ಮಾತಾಡ್ತಿದ್ಯಾ ನೀನು? ನಿನ್ನ ಮಗನ ಸಂಸಾರಕ್ಕೆ ನೀನೇ ಕಲ್ಲು ಹಾಕೋಕೆ ನೋಡ್ತಿದ್ಯಲ್ಲ, ಏನಾಗಿದೆ ನಿನಗೆ ಅಂತಾರೆ ಕಲ್ಯಾಣಿ. ನಿನಗೆ ಬುದ್ಧಿ ಇದೆಯೇನೆ? ಮಗ ಎಂಥ ಒಳ್ಳೆ ಕೆಲಸ ಮಾಡಿದ್ದಾನೆ, ಖುಷಿ ಪಡೋದನ್ನು ಬಿಟ್ಟು ಬೈತಿದ್ಯಲೆ, ಅಂಥದ್ದೇನೇ ಬಂದಿರೋದು ನಿನಗೆ ಅಂತಾರೆ ಶ್ರೀಧರ್. ಹೊಟ್ಟೆಗೆ ಬೆಂಕಿ ಬಿದ್ದಿರೋದು ನನಗೆ, ಅದರ ಸಂಕಟ ನಿಮಗೆಲ್ಲೇ ಅರ್ಥ ಆಗುತ್ತೆ. ಅರ್ಥ ಆಗೋದು ಬೇಡ. ಆದರೆ ರಾಮ್, ಇವತ್ತು ನೀನೇ ನಿನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ಕೊಂಡ್ಬಿಟ್ಟೆ. ಒಂದೇ ಒಂದು ಮಾತು ಇವಳ ಜೊತೆ ಬಾಳೋಕ್ಕಾಗಲ್ಲ ಅಂತ ಹೇಳಿದಿದ್ರೆ ನಿನ್ನ ಜೀವನ ಸರಿ ಹೋಗಿರೋದು ಕಣೋ ಅಂತಾರೆ ಮಹೇಶ್ವರಿ. ಇಲ್ಲಮ್ಮ, ನಾನು ಹಾಗೆ ಹೇಳಿದಿದ್ರೆ ಸುಳ್ಳು ಸಾಕ್ಷಿ ಹೇಳೋಕ್ಕೆ ಬಂದಿರೋದು ಹೇಳಿದ ಸತ್ಯ ಅಂತ ಆಗ್ತಿತ್ತು. ಯಾವನೋ ಬಂದು ಪ್ರೇಮ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಹೇಳ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಪ್ಲೀಸ್ ಅಮ್ಮ, ನನ್ನಿಂದ ಈ ರೀತಿಯೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ ನೀನು ಅಂತ ರಾಮ್ ಈಚೆ ಬಂದು ದೇವನ ಕರ್ಕೊಂಡು ಹೋಗ್ತಿದ್ದ ಪೊಲೀಸ್ ಹತ್ರ, ಸರ್ 1 ನಿಮಿಷ ಅಂತ ಹೇಳ್ತಾನೆ. ನಂತರ ಅವನ ಹತ್ರ ಬಂದು, ನೀನು ಪ್ರೇಮ ಲವ್ವರಾ? 5 ವರ್ಷದಿಂದ ಲವ್ ಮಾಡ್ತಿದ್ದೀರಾ? ನೀನು ಯಾವನೋ ಬಂದು ಪ್ರೇಮ ಬಗ್ಗೆ ಹೇಳಿದರೆ ನಾವೆಲ್ಲ ನಂಬ್ತೀವಿ ಅಂದ್ಕೊಂಡಿದ್ಯಾನ? ಪ್ರೇಮ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಅವಳ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು. ಅವಳ ಬಗ್ಗೆ 100 ಜನರ ಮುಂದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀನೋ? ಸುಳ್ಳು ಸಾಕ್ಷಿ ಹೇಳಿ ಅವಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋಕ್ಕೆ ನೋಡ್ತಿದ್ದೀನೋ ಅಂತ ರಾಮ್ ದೇವನ ಕೆನ್ನೆಗೆ ಬಾರಿಸ್ತಾನೆ. ಡಾಕ್ಟ್ರೇ, ಪೊಲೀಸರ ಮುಂದೆ ಹಾಗೆಲ್ಲ ಮಾಡಬಾರ್ದು ನೀವು ಅಂತಾನೆ ಪೊಲೀಸ್. ಸಾರಿ ಸರ್ ಅಂತಾನೆ ರಾಮ್. ಸ್ನೇಹ ಶಾಕ್ನಿಂದ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.